Hello everybody. ಇದು ನ್ಯೂಸ್ 18 ಕನ್ನಡದ ಡಿಜಿಟಲ್ ಕಾಂಟೆಂಟ್. ನಾನು ಶರ್ಮಿತಾ ಶೆಟ್ಟಿ. ಟಾಕ್ಸಿಕ್ ಟ್ರೈಲರ್ ರಿಲೀಸ್ ಆದ್ಮೇಲೆ ಆಗಸ್ಟ್ 26 ಯಾವಾಗಪ್ಪ ಬರುತ್ತೆ ಆ ಸಿನಿಮಾವನ್ನ ನಾವು ದೊಡ್ಡ ಸ್ಕ್ರೀನ್ ಮೇಲೆ ನೋಡಬೇಕು ಅಂತ ಹೇಳಿ ಅಭಿಮಾನಿಗಳು ವೇಟ್ ಮಾಡ್ತಾ ಇದ್ದಾರೆ. ಇನ್ನು ಮೊನ್ನೆ ನಡೆದಂತ ಟಾಕ್ಸಿಕ್ ಟ್ರೈಲರ್ ರಿಲೀಸ್ ಈವೆಂಟ್ ಏನಿದೆ ಅದರಲ್ಲಿ ಗಮನ ಸೆಳೆದಿದ್ದು ಅಫ್ಕೋರ್ಸ್ ಯಶ್ ರಾಧಿಕಾ ಜೊತೆಯಲ್ಲಿ ಲೇಡೀಸ್ ಗ್ಯಾಂಗ್. ಆ ಲೇಡೀಸ್ ಗ್ಯಾಂಗ್ ಅಲ್ಲಿ ಪರ್ಟಿಕ್ಯುಲರ್ ಆಗಿ ನಮ್ಮ ಕನ್ನಡದ ಹುಡುಗಿ, ನಮ್ಮ ಮಣ್ಣಿನ ಚೆಲುವೆ, ಬೆಂಗಳೂರಿನ ಹುಡುಗಿ ರುಕ್ಮಿಣಿ ವಸಂತ್ ಅವ್ರ ಬಗ್ಗೆ ನಾವು ಮಾತಾಡ್ಲೇಬೇಕಾಗತ್ತೆ. ಯಾವಾಗ್ಲೂ ಸಿಂಪಲ್ ಅಂಡ್ ಎಲಿಗೆಂಟ್ ಲುಕ್ ನಲ್ಲಿ ರುಕ್ಮಿಣಿ ವಸಂತ್ ಎಲ್ಲರ ಹೃದಯನ ಕದ್ಬಿಡ್ತಾರೆ. 2019ರಲ್ಲಿ ಕನ್ನಡದ ಬೀರ್ಬಲ್ ಸಿನಿಮಾ ಮುಖೇನ ಚಿತ್ರರಂಗಕ್ಕೆ ಪದಾರ್ಪಣೆ ಮಾಡ್ತಾರೆ ರುಕ್ಮಿಣಿ ವಸಂತ್. ಆಮೇಲೆ ಆಕೆ ತಿರುಗಿ ನೋಡಿದ್ದೇ ಇಲ್ಲ. ಯಾಕಂದ್ರೆ ಅದಾದ್ಮೇಲೆ ಬಂದಂತ ಸಪ್ತ ಸಾಗರದ ಆಚೆ ಎ ಮತ್ತೆ ಬಿ, ಅದರಲ್ಲಿ ಅವರ ಸಿಂಪಲ್ ನಟನೆ, ಆ ಸಿಂಪಲ್ ಲುಕ್ ಎಲ್ಲರ ಮನ ಗೆದ್ದಿತ್ತು. ಅಂಡ್ ಫಿಲ್ಮ್ ಫೇರ್ ಅವಾರ್ಡ್ ಕೂಡ ಅದಕ್ಕೆ ಅವ್ರು ಪಡ್ಕೊಂಡಿದ್ದಾರೆ. ಅಂಡ್ ಅದ್ರ ನಂತರ ಬಂದಂತ ಕಾಂತಾರ ಚಾಪ್ಟರ್ 1 ಕನಕವತಿ ಪಾತ್ರ ನಿಮ್ಮೆಲ್ರಿಗೂ ಗೊತ್ತಿದೆ. ಅವರ ಆಕ್ಟಿಂಗ್ ಸ್ಟೈಲ್ಗೆ, ಆ ನೆಗೆಟಿವ್ ಶೇಡ್ಗೆ ಜನ ಫಿದಾ ಆಗಿದ್ದಾರೆ. ಅಫ್ಕೋರ್ಸ್ ಅವ್ರ ಬ್ಯೂಟಿ ಬಗ್ಗೆ ಅವಾಗೆಲ್ಲ ಹೊಗಳಿಕೆ ಮಾತನ್ನ ನಾವು ನೋಡಿದ್ದೀವಿ. ಸೊ ಇದೀಗ ಟಾಕ್ಸಿಕ್ ಮುಖೇನ ಅಲ್ಲಿ ಮೆಲಿಸಾ ಅನ್ನೋ ಪಾತ್ರದಲ್ಲಿ, ಪ್ರಮುಖ ಪಾತ್ರದಲ್ಲಿ ರುಕ್ಮಿಣಿ ವಸಂತ್ ಅವ್ರು ಕಾಣಿಸ್ಕೊಳ್ತಾ ಇದ್ದಾರೆ. ಹಾಗಾಗಿ ಅವರ ಒಂದು ರೋಲ್ ಬಗ್ಗೆ ಒಂದು ಕ್ಯೂರಿಯಾಸಿಟಿ ಅಂತೂ ಅಫ್ಕೋರ್ಸ್ ಇದ್ದೇ ಇದೆ. ಇನ್ನು ಯಶ್ ಮತ್ತೆ ರುಕ್ಮಿಣಿ ವಸಂತ್ ಕಾಂಬಿನೇಷನ್ ಹೆಂಗಿದೆ, ಕೆಮಿಸ್ಟ್ರಿ ಹೆಂಗಿದೆ, ಸೊ ಎಷ್ಟು ಲೀಡ್ ಮಾಡ್ತಾರೆ ಅವರು ಟಾಕ್ಸಿಕ್ ಅಲ್ಲಿ, ಇದ್ರ ಬಗ್ಗೆ ಎಲ್ಲ ಅಂತೂ ಕ್ಯೂರಿಯಾಸಿಟಿ ಅಫ್ಕೋರ್ಸ್ ಇದ್ದೇ ಇದೆ. ಈ ಮಧ್ಯದಲ್ಲಿ ಅವಕಾಶಗಳ ಒಂದು ಮಹಾಪುರವೇ ಆಕೆಗೆ ಹರಿದು ಬರ್ತಾ ಇದೆ ಬಿಕಾಸ್ ಆಫ್ ಹರ್ ಬ್ಯೂಟಿ ಅಂಡ್ ಟ್ಯಾಲೆಂಟ್, ಆಕ್ಟಿಂಗ್ ಟ್ಯಾಲೆಂಟ್. ಯಾಕಂದ್ರೆ ಡ್ರ್ಯಾಗನ್ ಅಂತ ಜೂನಿಯರ್ NTR ಜೊತೆ ಸಿನಿಮಾ ಮಾಡ್ತಾ ಇದ್ದಾರೆ. ಈಗ ತಾನೇ ಮಾಲಿವುಡ್ಗೂ ಪದಾರ್ಪಣೆ ಮಾಡಿದ್ದಾರೆ. ಪ್ರೇಮಂ ಹುಡುಗ ನಿವಿನ್ ಪೌಲಿ ಜೊತೆಯಲ್ಲಿ ಮಲಯಾಳಂ ಸಿನಿಮಾ ಕೂಡ ರುಕ್ಮಿಣಿ ವಸಂತ್ ಅವರು ಮಾಡ್ತಾ ಇದ್ದಾರೆ. ಅಂದ್ರೆ ಇದು ಆಕೆ ಸಿನಿ ಕರಿಯರ್ ಆಯ್ತು. ಇನ್ನಷ್ಟು ಅವಕಾಶಗಳು ಆಕೆಗೆ ಬರ್ಲಿ ಅಂತ ವಿಶೇಷ ತಿಳಿಸ್ತಾ ಅವ್ರ ಫ್ಯಾಮಿಲಿಯ ಒಂದು ಬ್ರೇವ್ ಸ್ಟೋರಿಯನ್ನ ನಾವು ಹೇಳಲೇಬೇಕು. ತುಂಬಾ ಜನಕ್ಕೆ ಈ ಸ್ಟೋರಿ ಗೊತ್ತಿದೆಯೋ ಇಲ್ವೋ ನನ್ಗೆ ಗೊತ್ತಿಲ್ಲ. ಬಿಕಾಸ್ ಒಂದು ಆಕ್ಟಿಂಗ್ ಫೀಲ್ಡ್ ಬರಬೇಕು, ತಾನೊಂದು ಹೀರೋಯಿನ್ ಆಗ್ಬೇಕು ಅಂತ ಹೇಳಿ ಒಂದು ಕನಸಿತ್ತು ರುಕ್ಮಿಣಿ ವಸಂತ್ ಅವರಿಗೆ. ಅದು ಸಾಕಾರ ಆಗಿದ್ ಹೆಂಗೆ, ಯಾರಿಂದ, ಅವ್ರ ಫ್ಯಾಮಿಲಿ ಸಪೋರ್ಟ್ ಹೆಂಗಿದೆ, ಒಂದು ಬ್ರೇವ್ ಫ್ಯಾಮಿಲಿ ಸ್ಟೋರಿ ಇದು. ರುಕ್ಮಿಣಿ ವಸಂತ್ ಅವ್ರ ತಂದೆ ಕರ್ನಲ್ ವಸಂತ್ ವೇಣುಗೋಪಾಲ್ ಅವರು ಭಾರತೀಯ ಸೇನೆಯಲ್ಲಿ ಕರ್ತವ್ಯ ಮಾಡಿದವರು, ವೀರ ಮರಣ ಹೊಂದಿದಂತ ಯೋಧ. 2007ರಲ್ಲಿ ಊರಿನಲ್ಲಿ ಆದಂತ ಅಟ್ಯಾಕ್ ನಲ್ಲಿ ಅವರು ದೇಶಕ್ಕೋಸ್ಕರ ತಮ್ಮ ಪ್ರಾಣ ತ್ಯಾಗವನ್ನ ಮಾಡಿದ್ದಾರೆ. ಮರಣ ನಂತರ ಅವರಿಗೆ ಅಶೋಕ ಚಕ್ರವನ್ನ ನೀಡಲಾಗುತ್ತೆ. ಇನ್ನು ರುಕ್ಮಿಣಿ ವಸಂತ್ ಅವ್ರ ತಾಯಿ ಸುಭಾಷಿಣಿ ವಸಂತ್ ಅವರು ಖ್ಯಾತ ಭರತನಾಟ್ಯ ಕಲಾವಿದೆ. ಅವರು ಅಂದ್ರೆ ಒಂದು ಬ್ರೇವ್ ಫ್ಯಾಮಿಲಿ ಅವ್ರದ್ದು. ಈಕೆಗೆ ಸಿನಿಮಾ ಬಗ್ಗೆ ಇದ್ದಂತ ಆಸಕ್ತಿ, ಒಂದು ಕನಸು ಅಂತಿರುತ್ತಲ್ಲ, ಸೊ ಅದನ್ನ ನೆನಸು ಮಾಡ್ಕೊಳ್ಳೋದು ಅಷ್ಟು ಈಸಿ ಆಗಿರ್ಲಿಲ್ಲ. ಸಾಕಷ್ಟು ಪ್ರಯತ್ನಗಳನ್ನ ಪಟ್ಟಿದ್ದಾರೆ, ಸಾಕಷ್ಟು ಆಡಿಷನ್ಗಳನ್ನ ಅವ್ರು ಕೊಟ್ಟಿದ್ದಾರೆ. ಫೈನಲಿ ಆಕೆಗೆ ಸಿಕ್ಕಂತ ಅವಕಾಶಗಳನ್ನ ಸದ್ಬಳಕೆ ಮಾಡ್ಕೊಂಡಿದ್ದಾರೆ. ಮತ್ತೆ ಎಲ್ಲೂ ಎಡವಲಿಲ್ಲ. ಯಾಕಂದ್ರೆ ಬೀರ್ಬಲ್ ಇಂದ ಪದಾರ್ಪಣೆ ಆದ್ಮೇಲೆ ಅವ್ರ ಗ್ರಾಫ್ ನೋಡಿದ್ರೆ ಅದು ಏರುಗತಿಯಲ್ಲೇ ಸಾಗ್ತಾ ಇದೆ. ಬಿಕಾಸ್ ಅವರು ಚೂಸ್ ಮಾಡುವಂತ ಕಂಟೆಂಟ್ ಇರ್ಬೋದು, ಕತೆಗಳಿರ್ಬೋದು, ಮತ್ತೆ ಆ ಸ್ಟಾರ್ ಕಾಸ್ಟ್ ಗಳಿರ್ಬೋದು. ಈಗ ಟಾಕ್ಸಿಕ್ ನಂತ ದೊಡ್ಡ ಸ್ಟಾರ್ ಕಾಸ್ಟ್ ಇದ್ರು ಕೂಡ ಸೊ ಆಕೆಯ ಆಕ್ಟಿಂಗ್ ಬಗ್ಗೆ, ಆಕೆಯ ಪೋರ್ಷನ್ ಬಗ್ಗೆ ಅಭಿಮಾನಿಗಳಿಗಂತೂ ಒಂದು ಕಾತರತೆ ಇದ್ದೇ ಇರುತ್ತೆ. ಮತ್ತೆ ಮೊನ್ನೆ ಟಾಕ್ಸಿಕ್ ಟ್ರೇಲರ್ ಲಾಂಚ್ ಈವೆಂಟ್ ಅಲ್ಲಿ ನಾವು ನೋಡಿದ್ವಿ. ಅಫ್ಕೋರ್ಸ್ ಎಲ್ಲರ ಔಟ್ಫಿಟ್ ಬಗ್ಗೆ ಚರ್ಚೆಗಳಂತೂ ನಡೀತಾ ಇದೆ, ಆ ಲೇಡೀಸ್ ಗ್ಯಾಂಗ್ ಬಗ್ಗೆ. ಅದರಲ್ಲಿ ರುಕ್ಮಿಣಿ ವಸಂತ್ ಅವರು ಒಂದು ಕ್ರೀಮ್ ಕಲರ್ ಔಟ್ಫಿಟ್ ಅಲ್ಲಿ ಒಂದು ಸಿಂಪಲ್ ಎಲಿಗೆಂಟ್ ಲುಕ್ ಅಲ್ಲಿ ಬಂದಿದ್ರು ಕೂಡ ಒಂದು ಕ್ಲಾಸಿ ಲುಕ್ ಅಲ್ಲಿ ಬಂದಿದ್ರು. ಅದ್ರ ಬಗ್ಗೆ ಅಫ್ಕೋರ್ಸ್ ಚರ್ಚೆ ಆಗ್ತಿದೆ. ಯಾವಾಗ್ಲೂ ಅಷ್ಟೇ ಸಿಂಪಲ್ ಎಲಿಗೆಂಟ್ ಲುಕ್ ನಲ್ಲೇ ತನ್ನ ಬ್ಯೂಟಿ ಮುಖೇನ, ತನ್ನ ಟ್ಯಾಲೆಂಟ್ ಮುಖೇನನೇ ರುಕ್ಮಿಣಿ ವಸಂತ್ ಅವ್ರ ಗಮನ ಸೆಳೆಯೋದು. ಹಾಗಾಗಿ ನಮ್ಮ ಕನ್ನಡದ ಹುಡುಗಿ ಟಾಕ್ಸಿಕ್ ನಲ್ಲಿ ಮಿಂಚಿದ್ದಾರೆ. ಅಫ್ಕೋರ್ಸ್ ಮುಂದೇನೂ ಅವ್ರಿಗೆ ನಾವೆಲ್ಲ ಸಪೋರ್ಟ್ ಮಾಡೋಣ ಅಂತ ಹೇಳ್ತಾ, ನ್ಯೂಸ್ 18 ಕನ್ನಡ ನಾವೆಲ್ಲ ಡಿಜಿಟಲ್ ಮೀಡಿಯಾ ಪ್ಲಾಟ್ಫಾರ್ಮ್ ನಲ್ಲೂ ಲಭ್ಯವಿದ್ದೀವಿ. ನಮ್ಮನ್ನ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.